टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 500ಕ್ಕೂ ಅಧಿಕ ಚಿತ್ರಗಳಲ್ಲಿ ಬಾಂಗ್ ಜನಾರ್ದನ್ ಅಭಿನಯವನ್ನ ಮಾಡಿದ್ದಾರೆ. ಅದರಲ್ಲಿ ಕಿರುತೆರೆ ಕೂಡ ಹೌದು, ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದ್ದಾರೆ. 80-90ರ ದಶಕದ ಬಹುಬೇಡಿಕೆಯ ಹಾಸ್ಯ ನಟರಾಗಿದ್ರು ಬಾಂಗ್ ಜನಾರ್ದನ್. ಅಂಬರೀಷ್ ಅವರ ಜೊತೆ ನಟಿಸಿರೋದು, ವಿಷ್ಣುವರ್ಧನ್ ಅವರ ಜೊತೆ ನಟಿಸಿರೋದು, ಅನಂತ್ ನಾಗ್ ಅವರು, ಶಿವಣ್ಣ, ಕಾಶಿನಾಥ್, ಸುದೀಪ್, ಪುನೀತ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾರೆ. ಯುವ ನಟರ ಚಿತ್ರಗಳಲ್ಲೂ ಕೂಡ ಬಾಂಗ್ ಜನಾರ್ದನ್ ಅಭಿನಯಿಸಿದ್ದಾರೆ. ಇನ್ನು ಆಗ್ಲೇ ನೀವು ಹೇಳ್ತಾ ಇದ್ರಿ ಉಪ್ಪಿ ನಿರ್ದೇಶನದ ಶೋ ಚಿತ್ರದಲ್ಲಿ, ಜಗ್ಗೇಶ್ ಅಭಿನಯದ ತರ್ಲೆ ನನ್ ಮಗ ಚಿತ್ರದಲ್ಲಿ ಯಾವ ರೀತಿಯಾಗಿ ಗಮನ ಸೆಳೆದಿದ್ದಾರೆ ತಮ್ಮ ಪಾತ್ರದ ಮೂಲಕವಾಗಿ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಕೌರವ ಚಿತ್ರದಲ್ಲಿ ಗಮನ ಸೆಳೆಯುವಂತ ಪಾತ್ರವನ್ನ ಮಾಡಿದ್ರು ಬಾಂಗ್ ಜನಾರ್ದನ್ ಅವರು. ಇದೀಗ ನಟ ಹಾಗೆ ರಾಜಕಾರಣಿ ಬಿಸಿ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಿಸಿ ಪಾಟೀಲ್ ಅವರೇ, ಬಾಂಗ್ ಜನಾರ್ದನ್ ಅವರ ಅಗಲಿಕೆ ಏನಿದೆ, ಕೌರವ ಸಿನಿಮಾದಲ್ಲಿ ನಿಮ್ಮ ಜೊತೆ ನಟಿಸಿದಂಥವ್ರು, ಈ ಸುದ್ದಿ ಕೇಳಿದಾಗ ನಿಮ್ಗೆ ಅನಿಸ್ತು? ಜೊತೆಗೆ ಸಿನಿಮಾ ಸಂದರ್ಭದಲ್ಲಿ ನಿಮ್ಮ ಅವರ ಒಡನಾಟ. ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಯ್ತು ಬಾಂಗ್ ಜನಾರ್ದನ್ ಅವರು ದೈವಾಧೀನರಾಗಿದ್ದಾರೆ ಅಂತ. ತುಂಬಾ ಆಘಾತ ಆಯ್ತು ನನಗೆ. ಹೌದು, ತುಂಬಾ ಒಬ್ಬ ಅದ್ಭುತವಾದಂತ ಕಲಾವಿದ, ಬಹಳ ಸರಳ ಸಜ್ಜನಿಕೆ. ನಿಜ. ಯಾವುದೇ ಪಾತ್ರಗಳನ್ನು ಕೊಟ್ಟರು ಕೂಡ ಆ ಪಾತ್ರಗಳಿಗೆ ಜೀವವನ್ನ ತುಂಬಂತ ಕೆಲಸ ಬಾಂಗ್ ಜನಾರ್ದನ್ ಅವರು ಮಾಡ್ತಾ ಇದ್ರು. ಮತ್ತೆ ಅವರ ಪಾತ್ರದಲ್ಲಿ ಸಹಜ ಅಭಿನಯ ಇರೋದು, ಮತ್ತೆ ಪ್ರಾಕ್ಟಿಕಾಲಿಟಿ ಇರೋದು. ಹೌದು, ಇಂಥ ಪಾತ್ರ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪಾತ್ರ ಯಾವ ರೀತಿ ಇರ್ಬೋದು, ಯಾವ ರೀತಿ ಇರುತ್ತೆ ಅನ್ನೋದನ್ನ ಜನರಿಗೆ ಮನದಟ್ಟ ಮಾಡಿ ತೋರಿಸ್ಕೊಡುವಂತ ಅಭಿನಯವನ್ನ ಅವರು ಮಾಡ್ತಾ ಇದ್ರು. ಹೌದು. ಮತ್ತೆ ಅದೇ ರೀತಿ ಪಾತ್ರ ಮಾಡಿದ ಮೇಲೆ ಡಬ್ಬಿಂಗ್ ನಲ್ಲೂ ಕೂಡ ಅದಕ್ಕೆ ಜೀವ ತುಂಬ್ತಾ ಇದ್ರು ಅವರು. ನಿಜ. ನಾನು ಅವ್ರ ಜೊತೆ ಹಲವಾರು ಚಿತ್ರಗಳಲ್ಲಿ ನಟನೆ ಮಾಡಿದ್ದೇನೆ. ನನ್ನ ಬ್ಯಾನರ್ ಅಲ್ಲೂ ಕೂಡ ಮಾಡಿದ್ದಾರೆ. ಕೌರವದಲ್ಲಿ ಕೂಡ ಅವರು ವಿಶೇಷವಾದಂತ ಒಂದು ಅಗಸನ ಪಾತ್ರವನ್ನ ಮಾಡಿದ್ದಾರೆ. ಹೌದು. ಆ ಪಾತ್ರ ಅವರು ಮಾಡ್ಬೇಕಾದ್ರೆ ನನಗೆ ಬಹಳ ಖುಷಿ ಆಗೋದು. ಅವ್ರು ಎಷ್ಟು ಅಭಿನಯ ಸರಳವಾಗಿ ಮಾಡ್ತಾ ಇದ್ದಾರೆ, ಎಷ್ಟು ನೈಜವಾಗಿ ಅಭಿನಯ ಮಾಡ್ತಾರೆ ಅಂತ. ಅದರಲ್ಲೂ ವಿಶೇಷವಾಗಿ ಬಟ್ಟೆ ಗಂಟು ಹೊತ್ಕೊಂಡು ಕುಕ್ಕು ಅಂತ ಹೇಳಿ ಹೇಳ್ಕೊಂಡು ಹೋಗುವಂತ ಒಂದು ಶೈಲಿ ಏನಿತ್ತು. ಆಮೇಲೆ ಅಲ್ಲಿ ಯಾರೋ ಅದಕ್ಕೆ ಟೀಚ್ ಮಾಡಿದ ತಕ್ಷಣ ಅವರ ಎಕ್ಸ್ಪ್ರೆಷನ್ ಯಾವ ತರ ಇರೋದು, ಅದೆಲ್ಲ ಬಹಳ ಅದ್ಭುತವಾಗಿ ಮೂಡಿ ಬಂದಂತ ಒಂದು ಚಿತ್ರಗಳು. ಮತ್ತೆ ಇದೇ ಪಾತ್ರ ಅಂತಲ್ಲ, ಇನ್ನೊಂದು ಚಿತ್ರದಲ್ಲಿ ನಮ್ಮಲ್ಲಿ ಒಂದು ಶೆಟ್ಟಿ ಪಾತ್ರ ಮಾಡಿದ್ರು, ಡಬಲ್ ಆಕ್ಟಿಂಗ್. ಅದರಲ್ಲೂ ಕೂಡ ಅಷ್ಟೇ ಸಹಜವಾಗಿ ಅಭಿನಯಿಸ್ತಾ ಇದ್ರು. ಬಹಳ ಅದ್ಭುತವಾದಂತ ಒಬ್ಬ ನಟ. ಅವ್ರನ್ನ ಕಳ್ಕೊಂಡು ಕನ್ನಡ ಚಿತ್ರರಂಗ ಇವತ್ತು ಬಡ ಆಗಿದೆ. ಅದನ್ನ ತುಂಬಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಖ್ಯಾತಿಯನ್ನ ಗಳಿಸಿದ್ರು. ಮತ್ತೆ ಎಷ್ಟು ವರ್ಷಗಳ ಕಾಲ ಅವರು ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಮತ್ತೆ ಅದೇ ರೀತಿ ಅವರಿಗೆ ನಿಜ ಹೇಳ್ಬೇಕು ಅಂದ್ರೆ ಅವರು ಸಹಾಯ ಮಾಡುವಂಥದ್ದು. ನಾನು ನಿರ್ಮಾಪಕ ಆಗಿದ್ರು ಕೂಡ ಒಂದು ಸಮಯದಲ್ಲಿ ಅವ್ರ ಕಡೆ ನಾನು ಹಣ ತಗೊಂಡಿದ್ದೆ ಸಿನಿಮಾ ಖರ್ಚಿಗೆ. ತಗೊಂಡು ಮತ್ತೆ ಅವರಿಗೆ ವಾಪಸ್ ಕೊಡುವಂತ ಕೆಲಸ ಮಾಡಿದ್ದೆ. ಅಷ್ಟೊಂದು ಧಾರಾಳತನ ಅವರಲ್ಲಿತ್ತು. ಬಹಳ ಅದ್ಭುತವಾದಂತ ಒಬ್ಬ ನಟ, ಹೃದಯವಂತ. ಅವ್ರನ್ನ ಕಳ್ಕೊಂಡು ಇವತ್ತು ನಾವು ದೊಡ್ಡ ಆಘಾತವನ್ನು ಅನುಭವಿಸಿದ್ದೇವೆ. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಹಳ ಆಘಾತ ಆಗಿದೆ. ಅದು ತುಂಬಲಾರದಂತ ಒಂದು ನಷ್ಟ. ಇನ್ನು ಅವರ ಕಾಂಬಿನೇಷನ್ ಬಿಸಿ ಪಾಟೀಲ್ ಅವರೇ, ನಿಮ್ಮ ಕೌರವ ಸಿನಿಮಾದಲ್ಲಿ ಅವರು ಮತ್ತೆ ಟೆನಿಸ್ ಕೃಷ್ಣ ಅವರು ಬಂದಾಗ ಸೀನ್ಗಳು ಒಂಥರ ಜನ ಒಂಥರ ಮರಳು ಹೋಗ್ತಾ ಇದ್ರು ಅಂತ, ಅಂದ್ರೆ ನೋಡಿ ನಕ್ಕು ಸಾಕಾಗ್ತಿತ್ತು ಅಂತ. ಅವ್ರ ಅಭಿನಯ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಆಗ್ಲೇ ನಾ ಹೇಳ್ತಾ ಇದ್ದೆ. ಹೌದೌದೌದೌದು. ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ರೆಷನ್ ಅಲ್ಲೇ ತಿಂದಾಕ್ಬಿಡ್ತಾ ಇದ್ರು ಅವರು. ನಿಜ ನಿಜ. ಹೌದು, ಬಹಳ ಅದ್ಭುತವಾಗಿ. ಅವರು ಟೆನ್ನಿಸ್ ಕೃಷ್ಣ ಒಂದು ನಾನು ಕೌರವದಲ್ಲಿದ್ದಾಗ ನನಗೆ ಹೇರ್ ಕಟ್ ಮಾಡೋಂಥ ಒಂದು ಸನ್ನಿವೇಶದಲ್ಲಿ ಅವರು ಬರ್ತಾರೆ. ಬರುವಂತ ಸಂದರ್ಭದಲ್ಲಿ ಇವರು ಸಾಲ ತಗೊಂಡಿದ್ದಕ್ಕೆ ನಾನು ಅವ್ರು ಕೇಳೋದು, ಅದಕ್ಕೆ ಅವ್ರ ಎಕ್ಸ್ಪ್ರೆಷನ್, ಟೆನ್ನಿಸ್ ಕೃಷ್ಣ ಎಕ್ಸ್ಪ್ರೆಷನ್, ಅವೊಂಥರ ಜನ ಬಹಳ ದೊಡ್ಡ ಮನೋರಂಜನೆ ಆಗಿತ್ತು. ಆ ಸೀನ್ ಇನ್ನೂ ಸುಮಾರು ಕಡೆ ಹಾಕ್ತಾನೆ ಇರ್ತಾರೆ. ಹೌದು, ಬಹಳ ಅದ್ಭುತವಾದಂತ ಒಂದು ನಟನೆ ಇತ್ತು ಅವರಲ್ಲಿ. ಎಸ್ ಎಸ್. ಧನ್ಯವಾದ ಬಿಸಿ ಪಾಟೀಲ್ ಅವರ ಟಿವಿ9 ಜೊತೆ ಮಾತನಾಡಿದಕ್ಕೆ.